ಹೈ ಬಿ ಪಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದರೆ ಲೋ ಬಿ ಪಿ ಬಗ್ಗೆ ಯಾರೂ ಸರಿಯಾಗಿ ಹೇಳೋದಿಲ್ಲ. ತಲೆ ಸುಸ್ತು, ದಿಢೀರಂತ ಕಣ್ ಕತ್ಲೆ ಆಗೋದು, ಡಾಕ್ಟರ್ಸ್ ಹತ್ರ ಹೋದ್ರೆ ಬರೀ ಊಟದಲ್ಲಿ ಉಪ್ಪು ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ ಅಲ್ವಾ. ಆದರೆ ಇವತ್ತು ನಾನು ನಿಮಗೆ ಲೋ ಬಿ ಪಿ ಮ್ಯಾನೇಜ್ ಮಾಡೋಕ್ಕೆ ಸೈನ್ಸ್ ಆಧಾರಿತವಾದ ಆದರೆ ಯಾವ ಡಾಕ್ಟರು ಸಾಮಾನ್ಯವಾಗಿ ಹೇಳಿಕೊಡದ 3 ಪವರ್ಫುಲ್ ಟ್ರಿಕ್ಸ್ ಹೇಳ್ಕೊಡ್ತೇನೆ. ಟ್ರಿಕ್ ನಂಬರ್ 1, ವಾಟರ್ ಪ್ರೀಲೋಡಿಂಗ್. ಬೆಳಗ್ಗೆ ಎದ್ದ ತಕ್ಷಣ ಅಥವಾ ತುಂಬ ಹೊತ್ತು ಕೂತು ಏಳುವಾಗ ತಲೆ ಸುತ್ತುತ್ತಾ, ಏಳೋಕ್ಕೆ ಮುಂಚೆ 1-2 ಗ್ಲಾಸ್ ನೀರು ಒಟ್ಟಿಗೆ ವೇಗವಾಗಿ ಕುಡಿಯಿರಿ. ಇದು ನಿಮ್ಮ ದೇಹದಲ್ಲಿ ಆಸ್ಮೋಪ್ರೆಸಾರ್ ರೆಸ್ಪಾನ್ಸ್ ಅನ್ನು ಟ್ರಿಗರ್ ಮಾಡಿ ನರ್ಗಳನ್ನ ಆಕ್ಟಿವ್ ಮಾಡಿ ದಿಢೀರ್ ಬಿ ಪಿ ಡ್ರಾಪ್ ಆಗೋದನ್ನ ತಡೆಯುತ್ತೆ. ಟ್ರಿಕ್ ನಂಬರ್ 2, ಮಸಲ್ ಪಂಪ್. ನಿಂತಾಗ ದಿಢೀರ್ ಅಂತ ತಲೆ ಸುತ್ತಿ ಕಣ್ಕತ್ಲೆ ಬಂದ್ರೆ ಕೂರೋಕೆ ಜಾಗ ಇಲ್ಲ ಅಂದ್ರೆ ಏನ್ ಮಾಡಬೇಕು? ನಿಮ್ಮ ಕಾಲುಗಳನ್ನ ಕತ್ತರಿಯಂತೆ ಕ್ರಾಸ್ ಮಾಡಿ ನಿಮ್ಮ ತೊಡೆ ಮತ್ತು ಕಾಲಿನ ಸ್ನಾಯುಗಳನ್ನ ಟೈಟ್ ಆಗಿ ಸ್ಕ್ವೀಸ್ ಮಾಡಿ. ಹೀಗೆ ಮಾಡಿದಾಗ ನಿಮ್ಮ ಕಾಲುಗಳಲ್ಲಿ ಶೇಖರಣೆಯಾದ ರಕ್ತ ಫೋರ್ಸ್ಫುಲ್ ಆಗಿ ವಾಪಸ್ ನಿಮ್ಮ ಹಾರ್ಟ್ಗೆ ಮತ್ತೆ ಬ್ರೈನ್ಗೆ ಪಂಪ್ ಆಗುತ್ತೆ. ನಿಮಗೆ ತಕ್ಷಣ ರಿಲೀಫ್ ಸಿಗುತ್ತೆ. ಟ್ರಿಕ್ ನಂಬರ್ 3, ಬರೀ ಉಪ್ಪಲ್ಲ, ಎಲೆಕ್ಟ್ರೋಲೈಟ್ಸ್. ಲೋ ಬಿ ಪಿ ಆದಾಗ ಬರೀ ಉಪ್ಪು ತಿನ್ನೋದಲ್ಲ, ರಕ್ತನಾಳಗಳಲ್ಲಿ ನೀರಿನಂಶ ಹಿಡಿದಿಡಲು 1 ಗ್ಲಾಸ್ ನೀರಿಗೆ 1/4 ಚಮಚ ಉಪ್ಪು ಮತ್ತು ಸ್ವಲ್ಪ ನಿಂಬೆರಸ ಹಾಕಿ ಕುಡಿಯಿರಿ. ಬ್ಲಡ್ ವಾಲ್ಯೂಮ್ ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ. ಇದು ತುಂಬಾನೇ ಯೂಸ್ಫುಲ್ ಸೈನ್ಸ್. ಈಗಲೇ ಈ ರೀಲ್ ಸೇವ್ ಮಾಡ್ಕೊಳ್ಳಿ. ಹಾಗೆ ಯಾವಾಗಲೂ ಸುಸ್ತು ಅಂತಿರೋ ನಿಮ್ಮ ಫ್ರೆಂಡ್ಗೆ ಇದನ್ನ ಶೇರ್ ಮಾಡಿ. ಧನ್ಯವಾದಗಳು.